ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 20. ಇಂದು ನಾವು ಕ್ರಿಯಾಪದಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ. ಪದಗಳ ಪರಿಚಯವನ್ನು ಮಾಡುವಂತಹ ಪಾಠದಲ್ಲಿ ನಾನು ಕ್ರಿಯಾಪದಗಳನ್ನು ಸ್ವಲ್ಪ ಮಟ್ಟಿಗೆ ವಿವರಿಸಿದ್ದೇನೆ. ನಿರ್ದಿಷ್ಟವಾದ ಅರ್ಥವನ್ನು ಕೊಡುವಂತಹ ಅಕ್ಷರಗಳ ಗುಂಪೇ ಪದ. ಆ ಪದಗಳು ಕನ್ನಡ ಭಾಷೆಯಲ್ಲಿ 3 ವಿಧವಾಗಿವೆ: ನಾಮಪದ, ಕ್ರಿಯಾಪದ, ಅವ್ಯಯ ಎಂಬುದಾಗಿ. ಉದಾಹರಣೆಗಳನ್ನು ಗಮನಿಸಿದಾಗ ರಾಮ, ವನ, ಹುಡುಗಿ ಇದು ನಾಮಪದಗಳಿಗೆ ಉದಾಹರಣೆಯಾಗಿದೆ. ಹಾಡಿರಿ, ಬರುವೆ, ನಿಂತನು ಈ ಪದಗಳು ಕ್ರಿಯಾಪದಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಪರಿವರ್ತನೆಯಾಗದಂತಹ ಪದಗಳು ಇಲ್ಲ, ಹೌದು, ಏಕೆ ಇವು ಅವ್ಯಯಗಳಿಗೆ ಉದಾಹರಣೆಗಳು ಎಂಬುದನ್ನು ನಾನು ಹಿಂದಿನ ತರಗತಿಯಲ್ಲಿ ಹೇಳಿರುವೆ. ಕ್ರಿಯಾಪದ ಕ್ರಿಯೆಯ ಅರ್ಥವನ್ನು ಸಂಪೂರ್ಣವಾಗಿ ಸೂಚಿಸುವ ಪದಗಳಿಗೆ ಕ್ರಿಯಾಪದಗಳು ಎನ್ನುವರು. ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಎನ್ನುವರು. ಉದಾಹರಣೆಗೆ ಹಾಡಿದರು, ಬಂದರು, ಬರೆದರು, ಓದಿದರು ಇತ್ಯಾದಿ ಇವು ಕ್ರಿಯೆಯ ಅರ್ಥವನ್ನು ಸಂಪೂರ್ಣವಾಗಿ ಸೂಚಿಸುವಂತಹ ಕ್ರಿಯಾಪದಗಳಾಗಿವೆ. ಕ್ರಿಯಾಪದಕ್ಕೆ ಈ 4 ಅಂಶಗಳು ಇರುತ್ತವೆ: ಕಾಲ, ಪುರುಷ, ವಚನ ಮತ್ತು ಲಿಂಗ. ಮೊದಲನೇ ವಾಕ್ಯವನ್ನ ಗಮನಿಸಿ. ಮಹೇಶನು ಆಟ ಆಡಿದನು. ಇಲ್ಲಿ ಕ್ರಿಯಾಪದ ಆಡಿದನು. ಇದಕ್ಕೆ ಮೂಲ ರೂಪವಾದಂತಹದ್ದು ಧಾತು ಆಡು. ಎರಡನೇ ವಾಕ್ಯವನ್ನ ಗಮನಿಸಿ. ನಿಭಾ ನಾಟಕ ನೋಡಿದಳು. ಇಲ್ಲಿ ಕ್ರಿಯಾಪದ ನೋಡಿದಳು, ಧಾತು ನೋಡು. ಮಗು ಹಣ್ಣನ್ನು ತಿಂದಿತು ಎಂಬ 3ನೇ ವಾಕ್ಯ. ಈ ವಾಕ್ಯದಲ್ಲಿ ಕ್ರಿಯಾಪದ ತಿಂದಿತು, ಇದರ ಧಾತು ತಿನ್ನು. ಗಾಯಕ ಹಾಡು ಕೇಳಿದನು. ಈ ವಾಕ್ಯದಲ್ಲಿನ ಕ್ರಿಯಾಪದ ಕೇಳಿದನು. ಆ ಕ್ರಿಯಾಪದದ ಮೂಲ ರೂಪ ಧಾತು ಕೇಳು. ಕಾಲಗಳು ಕ್ರಿಯೆಯು ಆಗಿರುವ ಅಥವಾ ಆಗುವ ಸಮಯವನ್ನ ತಿಳಿಸುವುದು ಕಾಲ. ಕನ್ನಡದಲ್ಲಿ 3 ರೀತಿಯಾದಂತಹ ಕಾಲಗಳು ಇವೆ: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಂಬುದಾಗಿ. ಅಂದರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಎಂದು ನಾವು ಆಂಗ್ಲ ಭಾಷೆಯಲ್ಲಿ ತಿಳಿಯುತ್ತೇವೆ ಅಲ್ಲವೇ? ಅದನ್ನೇ ಕನ್ನಡದಲ್ಲಿ ಭೂತ, ವರ್ತಮಾನ, ಭವಿಷ್ಯತ್ ಎಂಬುದಾಗಿ ವಿಭಾಗಿಸಿದ್ದಾರೆ. ಇನ್ನು ಭೂತಕಾಲವನ್ನ ಅರ್ಥ ಮಾಡಿಕೊಳ್ಳೋಣ. ಹಿಂದೆ ನಡೆದು ಹೋದ ಕ್ರಿಯೆಯನ್ನು ಸೂಚಿಸುವಂತಹ ಕಾಲವೇ ಭೂತ. ಅಂದರೆ ಗತಿಸಿದ, ಆಗಿರುವಂತಹ ಸಮಯವನ್ನ ಸೂಚಿಸುವಂಥದ್ದು ಭೂತಕಾಲ. ಕ್ರಿಯೆಯು ಮುಗಿದು ಹೋಗಿದೆ ಎಂಬ ಅರ್ಥದಲ್ಲಿ ಇರುವಂತಹ ಪದಗಳು ಭೂತಕಾಲದ ಕ್ರಿಯಾಪದಗಳು. ಭೂತಕಾಲದ ಸೂಚಕ ಪ್ರತ್ಯಯ ಅಥವಾ ಕಾಲಸೂಚಕ ಪ್ರತ್ಯಯ ದ. ಇನ್ನು ವರ್ತಮಾನ ಕಾಲ ಈಗ ನಡೆಯುತ್ತಿರುವ ಕ್ರಿಯೆಯನ್ನ ಸೂಚಿಸುವಂತಹ ಕಾಲ ವರ್ತಮಾನ ಕಾಲ. ವರ್ತಮಾನ ಕಾಲದ ಸೂಚನೆಯನ್ನ ಮಾಡುವಂತಹ ಪ್ರತ್ಯಯವು ಉತ್ತ ಎಂಬುದಾಗಿರುತ್ತದೆ. ಇನ್ನು ಭವಿಷ್ಯತ್ ಕಾಲ ಮುಂದೆ ನಡೆಯಲಿರುವ ಕ್ರಿಯೆಯನ್ನು ಸೂಚಿಸುವಂತಹ ಕಾಲವೇ ಭವಿಷ್ಯತ್ ಕಾಲ. ಈ ಭವಿಷ್ಯತ್ ಕಾಲವನ್ನ ಸೂಚಿಸುವಂತಹ ಪ್ರತ್ಯಯವು ಕ್ರಿಯಾಪದದಲ್ಲಿ ವ ಎಂಬುದಾಗಿರುತ್ತದೆ. ಈ ಉದಾಹರಣೆಗಳನ್ನು ಗಮನಿಸಿದಾಗ ನಿಮಗೆ ಭೂತಕಾಲದಲ್ಲಿರುವಂತಹ ದ, ವರ್ತಮಾನ ಕಾಲದಲ್ಲಿರುವಂತಹ ಉತ್ತ, ಭವಿಷ್ಯತ್ ಕಾಲದಲ್ಲಿರುವಂತಹ ಉವ ಕಂಡು ಬರುತ್ತದೆ. ಇವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಉದಾಹರಣೆಗಳು: ಆಡಿದನು, ಆಡುತ್ತಾನೆ, ಆಡುವನು. ಇಲ್ಲಿ ಆಡು ಎಂಬ ಧಾತುವಿನಿಂದ ರಚಿತವಾದಂತಹ ಪದಗಳು.
ಇನ್ನು ಓಡು ಎಂಬ ಧಾತುವಿನಿಂದ ಉಂಟಾದಂತಹ ಕ್ರಿಯಾಪದಗಳು ಓಡಿತು, ಓಡುತ್ತದೆ, ಓಡುವುದು. ಇನ್ನು ಕೇಳು ಎಂಬ ಧಾತುವಿನಿಂದ ಉಂಟಾದ ಕ್ರಿಯಾಪದಗಳು ಕೇಳಿದನು, ಕೇಳುತ್ತಾನೆ, ಕೇಳುವನು. ಬರೆ ಎಂಬ ಮೂಲ ರೂಪದಿಂದ ಧಾತುವಿನಿಂದ ಸಿದ್ಧವಾದಂತಹ ಕ್ರಿಯಾಪದಗಳು ಬರೆದನು, ಬರೆಯುತ್ತಾನೆ, ಬರೆಯುವನು. ಇನ್ನು ಉಣ್ಣು ಎಂಬ ಧಾತುವಿನಿಂದ ಉಂಟಾದ ಪದಗಳು ಉಂಡಳು, ಉಣ್ಣುತ್ತಾಳೆ, ಉಣ್ಣುವಳು. ಇನ್ನು ಮೀಯು ಎಂಬ ಧಾತುವಿನಿಂದ ಉಂಟಾದಂತಹ ಪದಗಳು ಮಿಂದನು, ಮೀಯುತ್ತಾನೆ, ಮೀಯುವನು. ಅಂದರೆ ಸ್ನಾನ ಮಾಡುವುದು ಎಂದರ್ಥ. ರಚಿಸು ಎಂಬ ಮೂಲ ರೂಪ ಅಥವಾ ಧಾತುವಿನಿಂದ ಸಿದ್ಧವಾದ ಕ್ರಿಯಾಪದಗಳು ರಚಿಸಿದನು, ರಚಿಸುತ್ತಾನೆ, ರಚಿಸುವನು. ಸವಿ ಎಂಬ ಧಾತುವಿನಿಂದ ಉತ್ಪನ್ನವಾದಂತಹ ಕ್ರಿಯಾಪದಗಳು ಸವಿದಳು, ಸವಿಯುತ್ತಾಳೆ, ಸವಿಯುವಳು. ಕೊಡು ಎಂಬ ಧಾತುವಿನಿಂದ ಉಂಟಾದ ಪದಗಳು ಕೊಟ್ಟಿತು, ಕೊಡುತ್ತದೆ, ಕೊಡುವುದು. ಇನ್ನು ಜಿಗಿ ಎಂಬ ಧಾತುವಿನಿಂದ ಉಂಟಾದ ಪದಗಳು ಜಿಗಿಯಿತು, ಜಿಗಿಯುತ್ತದೆ, ಜಿಗಿಯುವುದು. ಪ್ರಿಯ ವಿದ್ಯಾರ್ಥಿಗಳೇ, ಈ ಕ್ರಿಯಾಪದಗಳನ್ನು ಬಳಸಿ ಶುದ್ಧವಾದಂತಹ ವಾಕ್ಯಗಳನ್ನು ಹೇಗೆ ರಚಿಸಬಹುದು ಎಂಬುದನ್ನು ಇಲ್ಲಿ ನಾವು ಗಮನಿಸೋಣ. ಈ ಕೋಷ್ಟಕವನ್ನು ಗಮನಿಸಿ. ಆರಂಭದಲ್ಲಿ ಕರ್ತೃಪದವನ್ನು ನಾನು ಕೊಟ್ಟಿದ್ದೇನೆ. ಅದರ ಮುಂದೆ ಕ್ರಿಯಾಪದಗಳು ಇವೆ. ಆ ಕ್ರಿಯಾಪದದ ಕಾಲವನ್ನು ಸೂಚಿಸುವಂತಹ ಉತ್ತ ಪ್ರತ್ಯಯಗಳು ಇಲ್ಲಿ ಕಂಡುಬರುತ್ತವೆ. ಇದು ವರ್ತಮಾನ ಕಾಲದಲ್ಲಿ ವಾಕ್ಯಗಳನ್ನು ರಚಿಸುವಂತಹ ವಿಧಾನ. ನೆನಪಿಟ್ಟುಕೊಳ್ಳಿ. ಮೊದಲನೇದಾಗಿ ಅವನು ಏಕವಚನ, ಅದಕ್ಕೆ ಸಂಬಂಧಪಟ್ಟಂತಹ ಕ್ರಿಯಾಪದ ಹೋಗುತ್ತಾನೆ. ಬಹುವಚನಕ್ಕೆ ಅವರು ಹೋಗುತ್ತಾರೆ, ಅವಳು ಹೋಗುತ್ತಾಳೆ, ಅವರು ಹೋಗುತ್ತಾರೆ, ಅದು ಹೋಗುತ್ತದೆ, ಅವು ಹೋಗುತ್ತವೆ. ಈ ವಾಕ್ಯಗಳನ್ನು ಪ್ರಥಮ ಪುರುಷದ ವಾಕ್ಯಗಳು ಎಂದು ಕರೆಯುತ್ತೇವೆ. ವರ್ತಮಾನ ಕಾಲದ ಮಧ್ಯಮ ಪುರುಷದ ವಾಕ್ಯಗಳನ್ನು ಮಾಡಲು ಕಲಿತುಕೊಳ್ಳೋಣ. ನೀನು ಹೋಗುತ್ತಿರುವೆ, ನೀವು ಹೋಗುತ್ತಿರುವಿರಿ. ಈ ಕೋಷ್ಟಕದ ಸಹಾಯದಿಂದ ಶುದ್ಧವಾದಂತಹ ವಾಕ್ಯವನ್ನು ಮಾಡಲು ನೀವು ಕಲಿಯುತ್ತಿರುವಿರಿ. ವಿದ್ಯಾರ್ಥಿಗಳೇ, ಈಗ ಉತ್ತಮ ಪುರುಷದ ವಾಕ್ಯಗಳನ್ನು ನಾವು ರಚಿಸೋಣ. ಕೋಷ್ಟಕವನ್ನು ಗಮನಿಸಿ. ಕರ್ತೃಪದವಾಗಿ ನಾನು, ಕ್ರಿಯಾಪದವಾಗಿ ಹೋಗುತ್ತಿದ್ದೇನೆ. ಬಹುವಚನ ತೆಗೆದುಕೊಳ್ಳೋಣ, ನಾವು ಹೋಗುತ್ತಿದ್ದೇವೆ. ಇಲ್ಲಿ ಕರ್ತೃಪದಗಳು ಇವೆ, ಕ್ರಿಯಾಪದಗಳು ಇವೆ. ಈ ಕ್ರಿಯಾಪದಗಳು ವರ್ತಮಾನ ಕಾಲಾರ್ಥಕವಾದಂತಹ ಕ್ರಿಯಾಪದಗಳು. ಯಾಕೆಂದರೆ ಉತ್ತ ಎಂಬ ಕಾಲಸೂಚಕ ಪ್ರತ್ಯಯವು ಇಲ್ಲೆಲ್ಲ ಕಂಡು ಬರುತ್ತಿದೆ. ವಿದ್ಯಾರ್ಥಿಗಳೇ, ಇನ್ನು ಭವಿಷ್ಯತ್ ಕಾಲದ ಕ್ರಿಯಾಪದಗಳನ್ನು ಗಮನಿಸಿ. ಅಲ್ಲಿರುವಂತಹ ಕಾಲಸೂಚಕ ಉವ ಪ್ರತ್ಯಯವನ್ನು ಕೂಡ ಗಮನಿಸಿ. ಇದನ್ನು ನಾವು ವಾಕ್ಯಗಳಲ್ಲಿ ಬಳಸೋಣ. ಕರ್ತೃಪದವನ್ನು ಗಮನಿಸಿ, ಅದಕ್ಕೆ ಹೊಂದಿಕೊಳ್ಳುವಂತಹ ಕ್ರಿಯಾಪದವನ್ನು ಗಮನಿಸಿಕೊಂಡು ವಾಕ್ಯಗಳನ್ನು ರಚಿಸೋಣ. ಮೊದಲು ಪ್ರಥಮ ಪುರುಷದ ವಾಕ್ಯಗಳು. ಅವನು ಹೋಗುವನು, ಇದು ಪುಂಲಿಂಗದಲ್ಲಿ. ಅವಳು ಹೋಗುವಳು, ಅದು ಹೋಗುವುದು. ಕ್ರಮವಾಗಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗದ ಏಕವಚನದ ರೂಪಗಳು. ಇನ್ನು ಬಹುವಚನದಲ್ಲಿ ಅವರು ಹೋಗುವರು, ಅವರು ಹೋಗುವರು, ಅವು ಹೋಗುವವು. ಈ ರೀತಿಯಾಗಿ ನಾವು ವಾಕ್ಯಗಳನ್ನು ಹೊಂದಿಸಬೇಕು, ಜೋಡಿಸಬೇಕು. ಶುದ್ಧವಾದಂತಹ ವಾಕ್ಯಗಳು ಸಿದ್ಧವಾಗುವವು. ಇನ್ನು ಭವಿಷ್ಯತ್ ಕಾಲದ ಮಧ್ಯಮ ಪುರುಷದ ವಾಕ್ಯಗಳನ್ನು ನಾವು ಗಮನಿಸೋಣ. ಏಕವಚನದಲ್ಲಿ ನೀನು ಹೋಗುವೆ, ಬಹುವಚನದಲ್ಲಿ ನೀವು ಹೋಗುವಿರಿ. ಇನ್ನು ಉತ್ತಮ ಪುರುಷದ ವಾಕ್ಯಗಳನ್ನು ರಚಿಸೋಣ. ನಾನು ಹೋಗುವೆನು, ಬಹುವಚನ ನಾವು ಹೋಗುವೆವು. ಈ ವಾಕ್ಯಗಳಲ್ಲಿ ಕರ್ತೃಪದವಾಗಿ ಯಾವ ಪದವನ್ನು ಸ್ವೀಕರಿಸಿದ್ದೇವೆಯೋ ಕ್ರಿಯಾಪದವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕ್ರಿಯಾಪದಗಳನ್ನೇ ಜೋಡಿಸಿ ಅರ್ಥವತ್ತಾದ ಶುದ್ಧವಾದಂತಹ ವಾಕ್ಯವನ್ನು ಮಾಡುತ್ತಿದ್ದೇವೆ. ಅದನ್ನು ನೀವು ಗಮನಿಸಬೇಕು.
ಇನ್ನು ಭೂತಕಾಲದ ವಾಕ್ಯಗಳನ್ನು ನಾವು ಮಾಡೋಣ. ಭೂತಕಾಲ ಸೂಚಕ ದ ಪ್ರತ್ಯಯವನ್ನ ಕ್ರಿಯಾಪದಗಳಲ್ಲಿ ಗಮನಿಸಿ ವಾಕ್ಯಗಳನ್ನು ರಚಿಸೋಣ. ಕರ್ತೃಪದವಾಗಿ ಅವನು, ಅವಳು, ಅದು. ಅದರ ಬಹುವಚನ ರೂಪ ಅವರು, ಅವರು, ಅವು. ಇದು ಪ್ರಥಮ ಪುರುಷದಲ್ಲಿ ಕಂಡುಬರುವಂಥದ್ದು. ಇನ್ನು ವಾಕ್ಯವನ್ನ ಪೂರ್ಣ ಮಾಡುವಾಗ ನಾವು ಕ್ರಿಯಾಪದವನ್ನ ಯಾವುದನ್ನು ತೆಗೆದುಕೊಳ್ಳುತ್ತೇವೆ ಎಂಬುದನ್ನು ಕೂಡ ಗಮನಿಸಿ. ಅವನು ಹೋದನು, ಅವಳು ಹೋದಳು, ಅದು ಹೋಯಿತು. ಏಕವಚನದ ರೂಪಗಳು. ಇನ್ನು ಭೂತಕಾಲದ ಬಹುವಚನ ರೂಪಗಳನ್ನು ಗಮನಿಸಿ. ಅವರು ಹೋದರು, ಅವರು ಹೋದರು, ಅವು ಹೋದವು. ಇಲ್ಲಿ ಪ್ರಥಮ ಪುರುಷದ ವಾಕ್ಯಗಳನ್ನು ನಾವು ಕ್ರಮವಾಗಿ ಹೊಂದಿಸಿ ಮಾಡಿದ್ದೇವೆ. ಇನ್ನು ಮಧ್ಯಮ ಪುರುಷದಲ್ಲೂ ಕೂಡ ಇದೇ ರೀತಿಯಾಗಿ ನೀವು ಗಮನಿಸಬೇಕು. ನೀನು ಹೋದೆ, ನೀವು ಹೋದಿರಿ. ಇಲ್ಲಿ ಕರ್ತೃಪದವಾಗಿ ಕೇವಲ ನೀನು ಮತ್ತು ನೀವು ಎಂಬುದು ಮಧ್ಯಮ ಪುರುಷದಲ್ಲಿ ಬರುತ್ತದೆ. ಉತ್ತಮ ಪುರುಷವನ್ನ ಗಮನಿಸಿ. ಇಲ್ಲಿ ಕರ್ತೃಪದವಾಗಿ ಕೇವಲ ನಾನು, ನಾವು ಎಂಬ ಪದಗಳು ಬರುತ್ತವೆ. ಅದಕ್ಕೆ ಹೊಂದಿಕೊಳ್ಳುವಂತಹ ಸಮಾನವಾದಂತಹ ಕ್ರಿಯಾಪದಗಳು ಹೋದೆನು, ಹೋದೆವು. ವಾಕ್ಯವನ್ನ ಶುದ್ಧವಾಗಿ ಬಳಸುವಾಗ ನಾನು ಹೋದೆನು, ನಾವು ಹೋದೆವು. ಈ ರೀತಿಯಾಗಿ ಈ ಕೋಷ್ಟಕವನ್ನ ನೀವು ರಚನೆ ಮಾಡಿಕೊಂಡು ನಿಮ್ಮ ಅಧ್ಯಯನದ ಕೊಠಡಿಯಲ್ಲಿ ಗೋಡೆಗೆ ನೇತು ಹಾಕಿರಿ. ಅದನ್ನು ಪ್ರತಿದಿನವೂ ನೀವು ನೋಡುತ್ತಿದ್ದರೆ ನಿಮಗೆ ವಾಕ್ಯಗಳನ್ನ ಶುದ್ಧವಾಗಿ ಬಳಸುವಂತಹ ಒಂದು ಜ್ಞಾನವು ಬರುತ್ತದೆ. ಇನ್ನು ಆಜ್ಞೆ ಅಥವಾ ಪ್ರಾರ್ಥನಾರ್ಥಕವಾದಂತಹ ಕ್ರಿಯಾಪದಗಳು ಯಾವ ರೀತಿಯಾಗಿ ಬರುತ್ತವೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ಇಲ್ಲಿ ಏಕವಚನದಲ್ಲಿ ಆಜ್ಞೆ ಅಥವಾ ಪ್ರಾರ್ಥನೆ ಎಂಬ ಅರ್ಥದಲ್ಲಿ ಲಿ, ರಿ, ನ, ಬೇಕು ಎಂಬ ಪ್ರತ್ಯಯಗಳನ್ನು ನಾವು ಸೇರಿಸುತ್ತೇವೆ. ಅದನ್ನ ಗಮನಿಸಿ ವಾಕ್ಯವನ್ನ ರಚಿಸಲು ಪ್ರಯತ್ನಿಸಬೇಕು. ಅವನು ಹೋಗಲಿ ಅಥವಾ ಹೋಗಬೇಕು. ಇದು ಆಜ್ಞೆ ಅಥವಾ ಪ್ರಾರ್ಥನೆಯನ್ನ ಸೂಚಿಸುವಂತಹ ಕ್ರಿಯಾಪದದ ವಾಕ್ಯವಾಗಿದೆ. ಅವನು ಹೋಗಲಿ ಅಥವಾ ಅವನು ಹೋಗಬೇಕು. ಅವಳು ಹೋಗಲಿ, ಅವಳು ಹೋಗಬೇಕು. ಅದು ಹೋಗಲಿ, ಅದು ಹೋಗಬೇಕು. ಇದರ ಬಹುವಚನ ರೂಪಗಳು ಅವರು ಹೋಗಲಿ, ಅವರು ಹೋಗಬೇಕು. ಅವರು ಹೋಗಲಿ, ಅವರು ಹೋಗಬೇಕು. ಸ್ತ್ರೀಲಿಂಗದಲ್ಲಿಯೂ ಅದೇ ರೂಪ. ಇನ್ನು ನಪುಂಸಕಲಿಂಗದಲ್ಲಿ ಅವು ಹೋಗಲಿ, ಅವು ಹೋಗಬೇಕು. ಮುಂದಿನ ವಾಕ್ಯವನ್ನು ಗಮನಿಸಿ. ನೀನು ಹೋಗು ಅಥವಾ ನೀನು ಹೋಗಬೇಕು. ನೀವು ಹೋಗಿರಿ ಅಥವಾ ನೀವು ಹೋಗಬೇಕು. ಉತ್ತಮ ಪುರುಷದ ವಾಕ್ಯಗಳು ನಾನು ಹೋಗಬೇಕು. ಬಹುವಚನದಲ್ಲಿ ನಾವು ಹೋಗೋಣ ಅಥವಾ ಹೋಗಬೇಕು. ಈ ರೀತಿಯಂತಹ ವಾಕ್ಯಗಳನ್ನು ನಾವು ದಿನನಿತ್ಯ ನಮ್ಮ ವ್ಯವಹಾರದಲ್ಲಿ ನಾವು ಬಳಸುತ್ತೇವೆ. ಅಲ್ಲಿ ವರ್ತಮಾನಾರ್ಥಕ ವಾಕ್ಯಗಳಿರಬಹುದು, ಭೂತಕಾಲಾರ್ಥಕ ವಾಕ್ಯಗಳಿರಬಹುದು, ಅಥವಾ ಭವಿಷ್ಯತ್ ಕಾಲಾರ್ಥಕ ವಾಕ್ಯಗಳು ಕೂಡ ನಾವು ಬಳಸುತ್ತೇವೆ. ಅದರ ಮಧ್ಯದಲ್ಲಿಯೇ ನಾವು ಕೆಲವು ಸಂದರ್ಭದಲ್ಲಿ ಆಜ್ಞೆ ಅಥವಾ ಬೇರೆಯವರೊಂದಿಗೆ ಪ್ರಾರ್ಥನೆಯನ್ನ ಮಾಡುವಂತಹ ವಾಕ್ಯಗಳನ್ನು ಕೂಡ ಬಳಸುವುದುಂಟು. ಇದೆಲ್ಲ ವಾಕ್ಯಗಳನ್ನ ನೀವು ಬಳಸುತ್ತಾ ಕನ್ನಡ ಭಾಷೆಯನ್ನ ಬೆಳಗಿಸಿ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಕನ್ನಡವನ್ನ ಬಳಸೋಣ, ಕನ್ನಡವನ್ನ ಬೆಳೆಸೋಣ, ಕನ್ನಡವನ್ನ ಬೆಳಗಿಸೋಣ. ನಮ್ಮ ಭಾಷೆ ವಿಶ್ವದಲ್ಲಿ ಎಲ್ಲೆಡೆಯಲ್ಲೂ ಕೂಡ ಬೆಳಗಲಿ. ಕನ್ನಡಾಂಬೆಯನ್ನ ನಾವು ಗೌರವಿಸೋಣ, ಕನ್ನಡಾಂಬೆಯನ್ನ ಸೇವೆ ಮಾಡೋಣ. ಕನ್ನಡಾಂಬೆಗೆ ನಮ್ಮ ಸೇವೆಯನ್ನ ಯಾವಾಗಲೂ ಕೂಡ ನಿಸ್ವಾರ್ಥವಾಗಿ ಮಾಡೋಣ. ಮಾತೆಯ ಸೇವೆಯನ್ನ ಮಾಡುತ್ತಿರೋಣ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಿಮ್ಮೊಂದಿಗೆ ಬರಲಿದ್ದೇನೆ. ನಮಸ್ಕಾರ.